ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅನುಮಾನ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಈಗ ಗೊಂದಲ ಉಂಟಾಗ್ಬಿಟ್ಟಿದೆ. ಕನ್ನಡಪರ ಸಂಘಟನೆಗಳಲ್ಲಿ ಮೂಡದ ಒಮ್ಮತ. ಬಂದ್ ಮಾಡೇ ಮಾಡ್ತೀವಿ, ಅದೇನೇ ಆಗಲಿ ಅಂತ ಹೇಳಿ ಈಗ ವಾಟಾಳ್ ನಾಗರಾಜ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ನೋಡಿ, ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಬಹುತೇಕವಾಗಿ ಡೌಟ್. ಕರ್ನಾಟಕ ಬಂದ್ ಬಗ್ಗೆ ಸಂಘಟನೆಗಳಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಎಲ್ಲರೂ ಗೊಂದಲ ಉಂಟಾಗ್ಬಿಟ್ಟಿದೆ. ಕನ್ನಡ ಪರ ಸಂಘಟನೆಗಳಲ್ಲಿ ಒಮ್ಮತ ಮೂಡ್ತಾ ಇಲ್ಲ. ಸರಿಯಾಗಿ ನಾವು ನೋಡಿದ್ರೆ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಸೊ ಬಹುತೇಕ ಕರ್ನಾಟಕ ಬಂದ್ ಹಿಂಪಡೆಯುವಂತಹ ಸಾಧ್ಯತೆ ಇದೆ. ಆಗಸ್ಟ್ 13ರ ಬಂದ್ ಬಹುತೇಕ ರದ್ದಾಗುವಂತಹ ಸಾಧ್ಯತೆ ಇರುವಂಥದ್ದು. ಈ ಬಂದ್ ಆಗ್ಬಿಟ್ರೆ ಸಾಕಷ್ಟು ಸಮಸ್ಯೆಗಳು ಆಗುತ್ತೆ. ಹಾಗಾಗಿ ಅವೆಲ್ಲವನ್ನ ನೋಡಬೇಕಾಗುತ್ತೆ. ಕೆಲವೊಂದಿಷ್ಟು ಸಂಘಟನೆಗಳು ಆಯಿತು ನಾವು ಬೆಂಬಲವನ್ನ ಸೂಚಿಸ್ತೇವೆ ಅಂತ ಹೇಳಿದ್ರೆ, ಇನ್ನು ಕೆಲವು ಸಂಘಟನೆಗಳು ನಾವು ಯಾವುದೇ ಕಾರಣಕ್ಕೂ ಕೈ ಜೋಡಿಸಲ್ಲ ಅಂತ ಹೇಳಿ ನೇರಾನೇರವಾಗಿ ಹೇಳ್ಬಿಟ್ಟಿದ್ದಾರೆ. ನಾವಂತರೂ ಬೆಂಬಲ ಕೊಡಲ್ಲ ಅಂತ ಹೇಳಿ. ಈಗ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿಕೊಂಡಿದ್ರು. ಆದ್ರೆ ಈಗ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ, ನಾವಂತರೂ ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ. ಉತ್ತಮ ಮಳೆ ಬಂದ್ನಿಂದ ಹಿಂದೆ ಸರಿದ ಕೆಲ ಸಂಘಟನೆಗಳು ಆಗಸ್ಟ್ 13ರ ಬಂದ್ ಬಹುತೇಕ ರದ್ದಾಗುವಂತಹ ಸಾಧ್ಯತೆ. ಆರ್ಥಿಕ ನಷ್ಟದ ಕಾರಣದಿಂದ ಕೆಲ ಸಂಘಟನೆಗಳು ಈಗ ದೂರ ಉಳಿದಿದ್ದಾರೆ. ವಾಟಾಳ್ ಬಣದೊಂದಿಗೆ ಗುರುತಿಸಿಕೊಂಡಿರುವಂತಹ ಸಾರಾ ಗೋವಿಂದ್ ಬಂದ್ಗೆ ತಮ್ಮ ಬೆಂಬಲವಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಸಾರಾ ಗೋವಿಂದ್ ಅವರು ಕರ್ವೆ ನಾರಾಯಣಗೌಡ ಬೆಂಬಲ ನೀಡುವುದಿಲ್ಲ ಅಂತ ಹೇಳಿದ್ದಾರೆ. ಪ್ರವೀಣ್ ಶೆಟ್ಟಿ ಬಣ ಕೂಡ ಬಂದ್ನಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ. ಅವರು ಇನ್ನೂ ಸ್ಪಷ್ಟನೆ ಕೊಟ್ಟಿಲ್ಲ ವೆದರ್ ನಾವು ಸಪೋರ್ಟ್ ಮಾಡ್ತೀವಿ ಅಥವಾ ಇಲ್ಲ ಅಂತ ಹೇಳಿ. ಓಲಾ ಊಬರ್ನಿಂದಲೂ ಕೂಡ ಬೆಂಬಲ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಸರಿಯಾಗಿ ಮಳೆಯಾಗ್ತಾ ಇದೆ. ಆ ರೀತಿಯಾದಂತಹ ತೊಂದರೆ ಏನಿಲ್ಲ. ಯಾಕಂತಂದ್ರೆ ಕಬಿನಿ ಜಲಾಶಯ ತುಂಬಿ ಹರಿತಾ ಇದೆ. ಅದೇ ನೀರನ್ನು ಈಗ KRSಗೆ ರಿಲೀಸ್ ಮಾಡಲಾಗಿದೆ. ಪೋಲಾಗ್ತಾ ಇರುವಂತಹ ನೀರನ್ನ ತಮಿಳುನಾಡಿಗೆ ಬಿಟ್ಕೊಡ್ತಾ ಇದ್ದಾರೆ, ಹರಿಸ್ತಿದ್ದಾರೆ. ಈ ಹಿಂದೆ ನೀರು ಇರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ರೈತರು ಯಾವ ರೀತಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. CWRC ಅಧಿಕಾರಿಗಳ ವಿರುದ್ಧವಾಗಿ ಉರುಳು ಸೇವೆಯನ್ನ ಮಾಡ್ತಾ ಇದ್ರು ರಸ್ತೆಯಲ್ಲಿ. ಯಾವುದೇ ಕಾರಣಕ್ಕೂ ನೀರನ್ನ ಬಿಟ್ಕೊಡಲ್ಲ, ನಮಗೆ ನೀರಿಲ್ಲ ಕುಡಿಯೋದಕ್ಕೆ. ಮುಂದಿನ ದಿನಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಸಮಸ್ಯೆಗಳು ಎದುರಾಗುತ್ತೆ. ಇವೆಲ್ಲವನ್ನ ಗಮನದಲ್ಲಿಟ್ಕೊಂಡು ನೀವು ಹೆಂಗ್ರಿ ನೀವು ನೀರು ಕೊಡ್ತೀರಾ ಅವ್ರಿಗೆ ಅಂತ ಹೇಳಿ ಕೆಲವೊಂದಿಷ್ಟು ಆಕ್ರೋಶದ ಮಾತುಗಳನ್ನ ಕೂಡ ಆಡಿದ್ರು ರೈತರು. ಹಾಗಾಗಿ ರೈತರ ಬೆನ್ನೆಲುಬಾಗಿ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು, ಹಾಗೆ ಬಿಜೆಪಿ ನಾಯಕರು ಕೂಡ ಪ್ರತಿಭಟನೆ ಮಾಡಿದ್ದುಂಟು. KRS ಡ್ಯಾಮ್ನ ಮುಂಭಾಗ ಅದು ಹೇಗೆ ನೀವು ನೀರು ಹರಿಸ್ತೀರಾ ನಾವು ನೋಡ್ತೀವಿ ಅಂತ ಹೇಳಿ ಅವರು ಪ್ರತಿಭಟನೆ ಮಾಡೋದಕ್ಕೂ 2 ದಿನ ಬಿಟ್ಟು ನೋಡೋದಕ್ಕೂ ಮಳೆ ಚೆನ್ನಾಗಾಯ್ತು. ಇದರಿಂದ ಡ್ಯಾಮ್ಗಳು ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕೂಡ ಉಂಟು. ಸೊ ಹಾಗಾಗಿ ಆಗಸ್ಟ್ 13ರಂದು ಏನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ವಾಟಾಳ್ ನಾಗರಾಜ್ ಅವರು ಹೇಳ್ತಿದ್ದಾರೆ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ ಅಂತ.